ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ವ್ಲಾಗ್ಸ್. ನಾನು ಇವತ್ತು ಎಲ್ಲರಿಗೂ ಫೇವ್ರೇಟ್ ಆಗಿರುವಂಥ ಮಟನ್ ಸಾರು ರೆಸಿಪಿನ ತೋರಿಸ್ತೀನಿ ರೀ. ನೋಡಿರಿ ಫ್ರೆಂಡ್ಸ್, ಎಷ್ಟು ಮಸ್ತಾಗೈತಿ. ನೋಡಿದ್ರೇ ಟೆಂಪ್ಟ್ ಆಗಕತ್ತೈತಲ್ರಿ. ಹಾಗಾಗಿ ಇನ್ನು ಯಾಕೆ ತಡ ರೀ, ಬರ್ರಿ ಹಂಗಿದ್ರೆ ನೋಡ್ಕೊಂಬರೋಣ್ರಿ. ಅದಕ್ಕಿಂತ ಮುಂಚೆ ನನ್ನ ಚಾನಲಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ ಫ್ರೆಂಡ್ಸ್. ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರ್ತೈತೆ ನೋಡಿರಿ. ಬರ್ರಿ ಹಾಗಾದ್ರೆ ನೋಡ್ಕೊಂಬರೋಣ. ಈಗ ನೋಡಿರಿ, ನಾನು ಒಂದು ಅರ್ಧ kg ಅಷ್ಟು ಮಟನಿಗೆ ಒಂದು 5 ಟೊಮೆಟೊ ತೊಗೊಂಡೇನಿ ರೀ. ಇದನ್ನು ಸಣ್ಣಾಗಿ ಹೆಚ್ಕೊಂಡು ಇದನ್ನು ಒಂದು ಸಣ್ಣ ಬಾಳ್ಗೆ ಒಳಗೆ ಹಾಕಿ ಸ್ವಲ್ಪ ಮೆತ್ತಗೆ ಮಾಡ್ಕೊಂಬರ್ತೀನಿ ರೀ, ಅಂದ್ರೆ ಬೇಯಿಸ್ಕೊತೀನಿ ರೀ. ಈಗ ನೆಕ್ಸ್ಟ್ ಮಸಾಲೆಗೆ ಏನೇನು ಮಾಡ್ಕೋಬೇಕಂತೇಳಿ ರೆಡಿ ಮಾಡ್ಕೊಳ್ಳೋಣ ಬರ್ರಿ. ಇದಕ್ಕೆ ನೋಡಿರಿ, ಒಂದು 2 ಇಂಚಿನಷ್ಟು ಶುಂಠಿ ಮತ್ತು ಏಲಕ್ಕಿ, ಲವಂಗ, ಸ್ವಲ್ಪ ಒಣ ಕೊಬ್ಬರಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ತೊಗೊಂಡೇನಿ ರೀ. ಇದಕ್ಕೆ ಒಣ ಕೊಬ್ಬರಿನ ಹಾಕ್ಬೇಕು ನೋಡಿರಿ, ಭಾರಿ ರುಚಿ ರೀ. ನೋಡಿರಿ, ಈಗ ಸಣ್ಣಾಗಿ ಹಿಂಗೆ ಮಿಕ್ಸಿ ಮಾಡ್ಕೊಂಬಂದೇನಿ ರೀ. ಈಗ ನೆಕ್ಸ್ಟ್ ಟೊಮೆಟೊ ಬೇಯಕ್ಕೆ ಇಟ್ಕೊಂಡಿದ್ವಲ್ಲ ರೀ, ಇಷ್ಟು ಬೆಂದರೆ ಸಾಕು. ಈ ಕಡೆ ಬರ್ರಿ. ನೋಡಿರಿ, ಈಗ ಅರ್ಧ kg ಅಷ್ಟು ಮಟನ್ ತೊಗೊಂಡೇನಿ ರೀ ನಾನು. ಇದನ್ನೊಂದು 2 ಸಲ ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡ್ರೆ ಮುಗೀತು ರೀ. ಆಮೇಲೆ ಈಗ ಬೇಯಿಸಿಟ್ಕೊಂಡಿದ್ವಲ್ಲ ರೀ ಟೊಮೆಟೊ, ಅದನ್ನು ಇದಕ್ಕೆ ಹಾಕೋಬೇಕ್ರಿ. ಆಮೇಲೆ ಈಗ ಉಪ್ಪು ಮತ್ತು ನೆಕ್ಸ್ಟ್ ಈಗ ಖಾರದ ಪುಡಿ ಹಾಕ್ಕೊಳಕತ್ತೀನಿ ರೀ. ಇದಕ್ಕೊಂದು ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡೇನಿ ರೀ ನಾನು. ಹಾಗಾಗಿ ಇದು ನೋಡಿರಿ, ಮನ್ಯಾಗ ಕುಟ್ಸಿದ್ರಿ ಖಾರ ಒಂದು 4 ಚಮಚದಷ್ಟು ಹಾಕ್ಕೊಂಡೇನಿ ರೀ. ನಿಮಗೆ ಎಷ್ಟು ಬೇಕು ಖಾರಕ್ಕೆ ಅನುಗುಣವಾಗಿ ಹಾಕೋರಿ ನೀವು. ಮತ್ತು ನೆಕ್ಸ್ಟ್ ಈಗ ಅರಿಶಿನ ಪುಡಿ ಹಾಕ್ಕೊಳಕತ್ತೀನಿ. ಮತ್ತೀಗ ಮಸಾಲೆ ಪುಡಿ ರೀ, ಇದನ್ನು ನಾನು ಮನ್ಯಾಗ ಮಾಡ್ಕೊಂಡೇನಿ ರೀ. ಇದನ್ನು ಒಂದು ಸರಿ ನಿಮಗೆಲ್ಲ ಮಾಡಿ ಹಾಕ್ತೇನೆ ರೀ ಫ್ರೆಂಡ್ಸ್. ನೋಡಿರಿ, ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ರೀ. ಇದನ್ನೆಲ್ಲ ಚೆಂದಾಗಿ ಮ್ಯಾರಿನೇಟ್ ಮಾಡ್ಕೊಬೇಕು ರೀ. ಮತ್ತು ಇನ್ನೊಂದು ಏನು ಹೇಳ್ಬೇಕಂದ್ರೆ ರೀ, ಮಸಾಲೆ ಪುಡಿ ಒಂದು ವೇಳೆ ಇರಲಿಲ್ಲ ಅಂದ್ರೆ ನೀವು ಮೀಟ್ ಮಸಾಲ ಅಂತ ಸಿಗ್ತೈತೆ ನೋಡಿರಿ, ಅದನ್ನು ಹಾಕ್ಕೋಬೋದು. ಬಟ್ ಈ ಥರ ಮನ್ಯಾಗ ಮಾಡಿದ್ದು ಅದರ ರುಚಿನೇ ಬೇರೆ ಇರ್ತೈತೆ ರೀ. ಹಾಗಾಗಿ ಈಗ ನೋಡಿರಿ, ನೆಕ್ಸ್ಟ್ ಇದನ್ನ ಎಲ್ಲ ಸೇರಿ ಒಂದು ಸಲ ಈಗ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡ್ಕೋಬೇಕು ನೋಡಿರಿ. ಇದನ್ನೊಂದು 5 ನಿಮಿಷ ಇಟ್ಟರೆ ಸಾಕ್ರಿ ಫ್ರೆಂಡ್ಸ್, ಭಾಳ ಹೊತ್ತನ ಏನು ಬೇಡ. ಈಗ ನೆಕ್ಸ್ಟ್ ನೋಡಿರಿ, ಒಂದು ಬಾಳ್ಗೆ ತೊಗೊಂಡೇನಿ. ಅದಕ್ಕೀಗ ಇಷ್ಟು ಎಣ್ಣೆ ಹಾಕ್ಕೊಳತ್ತೀನಿ ರೀ. ಅರ್ಧ kg ಮಟನಿಗೆ ಸಣ್ಣ ಬೌಲ್ನಾಗ ಅರ್ಧ ಬೌಲ್ನಷ್ಟು ಹಾಕೋಬೇಕು ರೀ. ಮತ್ತು 1 kg ಮಟನ್ ತೊಗೊಂಡ್ರೆ ಇದರಲ್ಲೇ ಫುಲ್ 1 ಬಟ್ಲದಷ್ಟು ಹಾಕೋಬೇಕು ರೀ, ಅಂದ್ರೆ ಅಳತಿ ಕರೆಕ್ಟ್ ಆಗುತ್ತೆ ನೋಡಿರಿ. ಈಗ ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ಲ ರೀ ಈ ಮಟನ್ನ, ಇದನ್ನು ಎಣ್ಣೆ ಒಳಗೆ ಹಾಕೋಬೇಕು ರೀ. ಎಣ್ಣೆ ಫುಲ್ ಕಾದೈತಿ. ಈ ಥರ ಫುಲ್ ಕಾದ ಮೇಲೇ ಹಾಕೋಬೇಕಿದೆ ಮಟನ್ನು, ಅಂದರೆ ಇದರದ್ದು ಮಸ್ತ್ ಫ್ಲೇವರ್ ಬಿಟ್ಕೊತೈತೆ ನೋಡಿರಿ. ಈಗ ನೆಕ್ಸ್ಟ್ ಇದನ್ನೆಲ್ಲ ಚೆಂದಾಗಿ ಹಾಕೋಬೇಕು ರೀ. ನೋಡಿರಿ ಫ್ರೆಂಡ್ಸ್, ಕಲರ್ ಎಷ್ಟು ಚೆಂದ ಕಾಣಿಸಾಕತ್ತೈತಿ ನೋಡಿರಿ, ಭಾರಿ ಮಸ್ತ್ ಆಗುತ್ತೆ ರೀ. ಕಲರ್ ಹಂಗೆ ಕಾಣಿಸ್ತೈತಿ ರೀ, ಮತ್ತು ತಿನ್ನೋಕ್ಕೂ ಅಷ್ಟು ಟೇಸ್ಟ್ ಆಗಿರ್ತೈತೆ ರೀ. ನೋಡಿರಿ ಫ್ರೆಂಡ್ಸ್, ಭಾರಿ ಮಸ್ತಾಗೈತೆ ರೀ. ಈಗ ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಅದನ್ನು ತೊಳೆದಿಟ್ಕೊಂಡಿದ್ದು ನೀರು, ಅದ್ರೊಳಗೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಮೇಲೆ ಹಾಕೋಬೇಕು ರೀ. ಇಷ್ಟ ರೀ. ಈಗ ಇದನ್ನು ಒಂದು 5 ನಿಮಿಷ ಅಥವಾ 10 ನಿಮಿಷ ಮುಚ್ಚಳ ಮುಚ್ಚಿ ಸಣ್ಣ ಉರಿ ಒಳಗೆ ಇದನ್ನು ಇಟ್ಟು ಬಿಡ್ಬೇಕು ನೋಡಿರಿ. ಈಗ ನೆಕ್ಸ್ಟ್ ಈ ಕಡೆ ಒಂದು ಪಾತ್ರೆ ಒಳಗೆ ನೀರು ಕುದಿಯಾಕೆ ಇಟ್ಕೊಂಡೇನಿ ರೀ. ಅದನ್ನು ಯಾಕಂತ ಈಗ ನೆಕ್ಸ್ಟ್ ಹೇಳ್ತೀನಿ ಬರ್ರಿ. ಈಗ ನೋಡಿರಿ ಫ್ರೆಂಡ್ಸ್, ಇದನ್ನು ಕುದಿಯಾಕೆ ಇಟ್ಕೊಂಡಿದ್ವಲ್ಲ ರೀ ಮಟನ್, ಓಪನ್ ಮಾಡ್ತೀನಿ. ನೋಡಿರಿ ಫ್ರೆಂಡ್ಸ್, ಎಲ್ಲ ಎಣ್ಣೆ ಹೆಂಗೆ ಬಿಟ್ಕೊಂಡೈತಿ, ಫುಲ್ ನೀರೆಲ್ಲ ಹೋಗಿ. ನೋಡಿರಿ, ಇನ್ನೂ ಕುದ್ದಿಲ್ರಿ ಇದು ಮಟನ್ನ, ಬಟ್ ನಿಮಗೀಗ ಹಂಗೆ ತೋರಿಸ್ಬೇಕಂತ ಹೇಳಿ ತೋರ್ಸಾಕತ್ತೀನಿ. ಬಟ್ ಉಪ್ಪು ಖಾರ ಎಲ್ಲ ಮಸಾಲೆ ಎಲ್ಲ ಮಸ್ತ್ ಹಿಡ್ಕೊಂಡಿರ್ತೈತೆ ರೀ. ನೋಡಿರಿ, ಇನ್ನೂ ಕುದ್ದಿಲ್ಲ, ಇನ್ನೂ ಭಾಳ ಕುದಿಬೇಕು ರೀ ಇದು. ಈಗ ಇದನ್ನು ನೆಕ್ಸ್ಟ್ ಈಗ ನೀರು ಬಿಸಿ ಮಾಡಿ ಇಟ್ಕೊಂಡಿದ್ವಲ್ಲ ರೀ, ಈಗ ಅದನ್ನು ನೀರು ಹಾಕೋಬೇಕ್ರಿ. ಈಗ ಮೊದ್ಲಿಗೆ ಹಾಕೋಬಾರ್ದ್ರಿ, ಹಂಗೆ ಉಪ್ಪು ಖಾರ ಹಿಡಿಯೋಂಗಿಲ್ಲ. ಹಂಗಾಗಿ ಫಸ್ಟ್ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆಮೇಲೆ ಬಿಸಿನೀರು ಹಾಕೋಬೇಕ್ರಿ. ಯಾವುದೇ ಕಾರಣಕ್ಕೂ ತಣ್ಣೀರು ಒಟ್ಟು ಯೂಸ್ ಮಾಡಬಾರ್ದ್ರಿ, ಒಟ್ಟು ರುಚಿ ಆಗಂಗಿಲ್ಲ. ಇದೊಂದು ಟಿಪ್ಸ್ ನೋಡಿರಿ. ಮತ್ತು ಕುಕ್ಕರ್ನಾಗ ಕುದಿಸಿದ್ರೂ ಅಷ್ಟೇ ಟೇಸ್ಟ್ ಆಗಂಗಿಲ್ಲ ರೀ ಮಟನ್. ಹಾಗಾಗಿ ನಾನು ಈ ಟಿಪ್ಸ್ ಫಾಲೋ ಮಾಡ್ತೀನಿ ನೋಡಿರಿ. ಈಗ ನೆಕ್ಸ್ಟ್ ನೋಡಿರಿ,
ಒಂದು 10-15 ನಿಮಿಷ ಹಿಂಗೆ ಬಿಟ್ಟಿದ್ದೆ ರೀ. ಇದನ್ನ ಆಲ್ಮೋಸ್ಟ್ ಈಗ ಕುದೈತ್ರಿ. ಯಾಕಂದ್ರೆ ನಾವು ಬಿಸಿ ನೀರು ಹಾಕ್ಕೊಂಡಿರ್ತೀವಲ್ಲ ರೀ, ಹಾಗಾಗಿ ಲಘು ಕುದೀತೈತ್ರಿ ಮಟನ್. ನೋಡಿರಿ, ಒಂದು 80% ಕುದ್ದೈತೆ ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ಏನು ಮಾಡ್ಬೇಕಂತ ಹೇಳಿದ್ರೆ, ಈಗ ಅದು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ರೀ, ಅದನ್ನು ಹಾಕ್ಕೋಬೇಕೀಗ. ನೋಡಿರಿ ಫ್ರೆಂಡ್ಸ್, ಈ ಮಸಾಲೆ ಎಲ್ಲ ಹಾಕ್ಕೊಂಡ್ಮೇಲೆ ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಚೆಂದಾಗಿ. ನೋಡಿರಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಮಸಾಲೆ ಹಾಕಿದ್ಮೇಲಂತೂ ಸ್ಮೆಲ್ ಎಷ್ಟು ಮಸ್ತ್ ಬರಾಕತ್ತೈತಲ್ರಿ, ಭಾರಿ ಮಸ್ತ್ ಟೇಸ್ಟ್. ಯಾವಾಗ ತಿಂತೇನೋ ಅನ್ಸಾಕತ್ತೈತಿ, ಘಮ ಘಮ ವಾಸನೆ ಬರಾಕತ್ತೈತ್ರಿ. ನಿಜವಾಗ್ಲೂ ಭಾರಿ ರುಚಿ ಆಗುತ್ತೆ ರೀ ಫ್ರೆಂಡ್ಸ್. ಇದು ಸಾವ್ಜಿ ಟೇಸ್ಟ್ ಅಂತಾರಲ್ರಿ, ಹಂಗಾಗುತ್ತೆ. ಅವ್ರಂಗೇನು ಮಾಡೋಕ್ಕೆ ಬರಲ್ರಿ, ಬಟ್ ಅದ ಟೇಸ್ಟ್ ಆಗತ್ತೆ ರೀ. ನೀವು ಒಂದು ಸಲ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್, ನಿಜವಾಗ್ಲೂ ಸೂಪರ್ ಟೇಸ್ಟ್ ರೀ. ನೋಡಿರಿ, ಈಗ ಮಸಾಲೆ ಎಲ್ಲ ಹಾಕ್ಕೊಂಡಿರ್ತೀವಲ್ಲ ರೀ, ಆ ಕೊಬ್ಬರಿದು ಫ್ಲೇವರ್ ಮಸಾಲೆ ಒಂದು ಸ್ವಲ್ಪ ಸ್ಮೆಲ್ ಹೋಗೋ ಮಟ್ಟ ಇದನ್ನ ಇನ್ನೊಂದು 5 ನಿಮಿಷ ಮುಚ್ಚಿಡ್ತೀನಿ ರೀ. ನೋಡಿರಿ, ಈ ಥರ ಈಗೆಲ್ಲ ಬೇಕಂದ್ರೆ ನೀವು ಇನ್ನೊಂದು ಚೂರು ನೀರು ಹಾಕ್ಕೋಬೋದು ರೀ, ಇಲ್ಲಾಂದ್ರೆ ಹಿಂಗೆ ಸ್ವಲ್ಪ ಗಟ್ಟಿನೇ ಇರಲಿ. ನೋಡಿರಿ ಫ್ರೆಂಡ್ಸ್, ಇವಾಗ ರೆಡಿ ಆಗೈತೆ ಫುಲ್. ಮಟನು ಮಸ್ತ್ ಕುದೈತ್ರಿ, ಫುಲ್ ಎಣ್ಣೆ ಬಿಟ್ಕೊಂಡೈತಿ. ಈ ಸ್ಮೆಲ್ ನೋಡಿದ್ರೆ ಲಘು ಲಘು ಊಟ ಮಾಡ್ಬೇಕನ್ಸಾಕತೈತಿ. ಹಾಗಾಗಿ ನೀವು ಯಾಕೆ ಲೇಟ್ ರೀ, ನೀವು ಈಗ ಪಟ ತಂದು ಪಟ ಮಾಡಿಕೊಂಡು ಊಟ ಮಾಡೇ ಬಿಡ್ರಲ್ಲ. ಮತ್ತು ಹೆಂಗಾಗೈತೆ ಅಂತ ಹೇಳಿ ನಂಗೆ ಕಮೆಂಟ್ಸ್ ಒಳಗೆ ಬರೋದು ತಿಳಿಸೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಮತ್ತು ಇನ್ನೊಂದು ಏನು ಹೇಳ್ಬೇಕಂದ್ರೆ, ನನಗೆ ಭಾಳ ಸಪೋರ್ಟ್ ಮಾಡಾಕತ್ತೀರಿ. ಹಿಂಗೆ ಸಪೋರ್ಟ್ ಮಾಡಿರಿ. ನಾನು ಇನ್ನೂ ವೆರೈಟಿ ವಿಡಿಯೋ ಮಾಡಿ ರೆಸಿಪೀಸ್ ಮಾಡಿ ಹಾಕ್ತೀನಿ ರೀ ಫ್ರೆಂಡ್ಸ್. ಮತ್ತು ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಾಕತ್ತೀರಿ, ನನಗೆಲ್ಲ ಓದಕ್ಕೆ ಭಾಳ ಖುಷಿ ಆಗಾಕತ್ತೈತೆ ರೀ. ಪ್ಲೀಸ್ ನನಗೆ ಯಾವಾಗೂ ಹಿಂಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.